ಯಾಕೆ ಸತ್ಯಶೋಧನಾ ಸಮಿತಿ ಇಲ್ಲ? ಈಗಾಗಲೇ ಪ್ರತಿ ಘಟಕಗಳಿಗೆ 3,000 ಸತ್ಯ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ರಿಪೇರಿಗಾಗಿ ದುರಸ್ತಿಗಾಗಿ ಸತ್ಯ ಬೇಕಾಗಿಲ್ಲ ಇವರಿಗೆ. ಕಾಂಗ್ರೆಸ್ ಪಾರ್ಟಿಗೆ ಸತ್ಯ ಬೇಕಾಗಿಲ್ಲ, ನ್ಯಾಯ ಬೇಕಾಗಿಲ್ಲ. ಹೊರತುಪಡಿಸಿ ಒಬ್ಬ ನಾಗೇಂದ್ರಗೋಸ್ಕರ ಇಷ್ಟೊಂದು ಸದನದ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ನಾಗೇಂದ್ರಗೋಸ್ಕರ ಉಳಿಸೋಕ್ಕೋಸ್ಕರ 6 ಘಟಕಗಳಿದ್ದಾವೆ. ಈ 6 ಘಟಕಗಳಿಗೆ ಇವತ್ತು ದುರಸ್ತಿ ಮಾಡಲಿಕ್ಕೆ ಅವಶ್ಯಕತೆ ಇರುವಂತಹ ಅನುದಾನ ಗ್ರಾಮ ಪಂಚಾಯಿತಿ ಅನುದಾನದಿಂದ ಆದರೂ ಮಾಡ್ತೇವೆ. ಒಂದು ವೇಳೆ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಲಭ್ಯ ಇಲ್ಲದೇ ಇದ್ದರೆ ಅದನ್ನು ಇಲಾಖೆ ಅನುದಾನದಿಂದ ಪೂರ್ಣ ಎಲ್ಲಾ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾವು ರಿಪೇರಿ ಮಾಡಿ ದುರಸ್ತಿ ಮಾಡಿ ಅದನ್ನು ಇವತ್ತು ವರ್ಕಿಂಗ್ ಕಂಡೀಷನ್ ಅಲ್ಲಿ ತರ್ತೀವಿ ಅನ್ನುವಂತ ಒಂದು ಮಾತನ್ನು ಗೌರವಾನ್ವಿತ ಸದಸ್ಯರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 20,340 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದಾವೆ. ಅದರಲ್ಲಿ 17,208 ಘಟಕಗಳು ಈಗಾಗಲೇ ಕಾರ್ಯಾಚರಣೆಯಲ್ಲಿ ಇದ್ದಾವೆ. ಡಿಫೆಕ್ಟ್ 602 ಇದ್ದಾವೆ. ಮತ್ತೆ ರಿಪೇರಿಗೆ 2,530 ಇದ್ದಾವೆ. ಈಗಾಗಲೇ ಇವತ್ತು ನಾವು ಎಲ್ಲೆಲ್ಲಿ ಪ್ರತಿಯೊಂದು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಈ ವರ್ಷ ರಾಜ್ಯದಲ್ಲಿ ಅನುದಾನ 3,000 ರೂಪಾಯಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. ಹೋದ ವರ್ಷ 1,416 ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ 49,34 ಕೋಟಿ ರೂಪಾಯಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ಸಹಿತ ಇವತ್ತು ನಾವು ಸುಮಾರು ರಾಜ್ಯದಲ್ಲಿ 29,50,00,000 ರೂಪಾಯಿ ಅಲೋಕೇಟ್ ಮಾಡಿದ್ದೇವೆ. 13 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಈಗ ಆನೇಕಲ್ ತಾಲೂಕಿನಲ್ಲಿ ಸಹಿತ ಇವತ್ತೇನು ಸ್ಥಗಿತಗೊಂಡಿರುವಂತಹ ಮತ್ತು ರಿಪೇರಿಗೆ ಯಾವುದು ದುರಸ್ತಿಗಿದೆ ಅದೆಲ್ಲವನ್ನು ದುರಸ್ತಿ ಮಾಡಿ ಕಾರ್ಯಾಚರಣೆಯಲ್ಲಿ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದಗಳು. ರಾಹುಲ್ ಗಾಂಧಿ ಮನೆಗೆ ಹೋಯಿತು. ಶ್ರೀ ಗೋಪಾಲಯ್ಯ, ಶ್ರೀ ನಾರಾಯಣ ಸ್ವಾಮಿ. ಸಾಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಗುರುತಿನ ಸಂಖ್ಯೆ 1666 ಗೌರವಾನ್ವಿತ ಆಹಾರ ನಾಗರಿಕ ಸರಬರಾಜು ಸಚಿವರನ್ನು ಕೇಳ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆದರೆ ಉತ್ತರದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ಇವರು ಏನು ಇವತ್ತು ನಾವು ರೇಷನ್ ಕಾರ್ಡ್ ಕೊಡಲಿಕ್ಕೆ ಎಷ್ಟು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ರಾಜ್ಯದಲ್ಲಿ ಪಡಿತರ ಚೀಟಿ ಬಗ್ಗೆ ಏನಾದರೂ ಮಂತ್ರಿ ಆಗ್ಬೇಕಲ್ಲ ಇವರು ಬೈಯ ಕೇಳಿದಾಗ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಮಾಡು ಮಂತ್ರಿ ಆಗ್ಬೇಕು. ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಹೋರಾಟ. ಅವ್ರು ಮಾಡಿದ್ರೆ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಮಾಡಿದ್ರೆ ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಎಫಿಷಿಯನ್ಸಿ ಐತೆ. ಕ್ಲೀನ್ ನಾರಾಯಣ ಸ್ವಾಮಿ ಪಡಿತರ ಚೀಟಿದಾರರಿಗೆ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅನ್ನೋ ಒಂದು ನ್ಯಾಯಬೆಲೆ ಕೂಡ ಆಹಾರವನ್ನು ಮೋಸ ಮಾಡ್ತಕ್ಕಂಥದ್ದು ರೇಷನ್ ಕಾರ್ಡ್ನವರಿಗೆ ಮಂತ್ರಿ ಆಗ್ಬೇಕು ಅಂತ ನಿನ್ನ ಬೇಡಿಕೆ ಇಡು. ಬಂಗಾರದ ನಾರಾಯಣ ಸ್ವಾಮಿ ಏನು ಬಂಗಾರದ ನಾರಾಯಣ ಸ್ವಾಮಿ ಅವೆಲ್ಲವನ್ನು ಕೂಡ ನೀನಪ್ಪ ದಲಿತನ ಎಲ್ಲ ಅಂತ ಕಾಂಗ್ರೆಸ್ ಅವರುಗಳು ಕಾಂಗ್ರೆಸ್ ದಲಿತದಿಂದ ತೆಗೆದುಬಿಟ್ಟ ದಲಿತ ಅಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಾರೆ ಕಾಂಗ್ರೆಸ್ ಅವರು. ನಾರಾಯಣ ಸ್ವಾಮಿ ಅನ್ಯಾಯ ಸಹಿಸ್ಕೋಬೇಡಿ. ಅದು ಯಾವ ರೀತಿ ಮಾಡಿದ್ದಾರೆ ಯಾರಿಗೆ ಇಷ್ಟು ಕುಟುಂಬಕ್ಕೆ ಆದಾಯ ಮಿತಿ ಅಂತ ಮಾಡಿ ಕಾರ್ಡ್ಗಳನ್ನು ರದ್ದು ಮಾಡಿದಿರಿ ನೀವು ಅಧ್ಯಕ್ಷ. ಇದರಿಂದ ಬಹಳಷ್ಟು ಬಡವರಿಗೆ ಯಾರು ಅವ್ರಿಗೆಲ್ಲರೂ ಕೂಡ ಅನ್ಯಾಯ ಇದೆ ಅಧ್ಯಕ್ಷ. ಯಾವ ರೀತಿ ಅಂದ್ರೆ ಇವತ್ತು ಆದಾಯ ಮಿತಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ 20,000 ಸಂಬಳ ಬಂದ್ರೆ ಕನಿಷ್ಠ ಪಕ್ಷ ಅದಕ್ಕೆ 2,40,000 ರೂಪಾಯಿ ಆದಾಯ ಅಂತ ಕೇಳಾಗುತ್ತೆ ಅಧ್ಯಕ್ಷರೇ. ಒಬ್ಬ ಕೂಲಿ ಮಾಡ್ತಕ್ಕಂಥವನಿಗೆ ಇವತ್ತು ಸರ್ಕಾರ ತಾವೇ ನಿಗದಿ ಮಾಡಿದ್ದೀರಿ, ಕೂಲಿಯ ನಿಗದಿ ಮಾಡಿದ್ದೀರಿ. ಆ ನಿಗದಿ ಮಾಡುವ ಮೊತ್ತಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಕೂಲಿ ಮಾಡುವವರು ಕೂಡ ಇವತ್ತು APL ಕೊಟ್ಟೋಗ್ತಾನೆ.
ಇದು ಒಂದು ರೀತಿ ಬಡವರ ಮೇಲೆ ಮಾಡತಕ್ಕಂಥ ಶೋಷಣೆ ಮತ್ತು ಅನ್ಯಾಯ. ಅಧ್ಯಕ್ಷರೇ, ಅದಿಷ್ಟು ಹೇಳ್ತೀರಿ, ದಯಮಾಡಿ ನಿಮ್ಮ ಆದಾಯ ಮಿತಿಯನ್ನು ಹೆಚ್ಚು ಮಾಡಿ. ಯಾವತ್ತು ನೀವು ಕನಿಷ್ಠ ಕೂಲಿಯನ್ನು ನಿರ್ಧಾರ ಮಾಡಿದ್ದೀರೋ ಆ ಕನಿಷ್ಠ ಕೂಲಿಗೆ ಅನುಗುಣವಾಗಿ ಲೆಕ್ಕಾಚಾರ ಮಾಡಿದಾಗ ನಿಜವಾಗ್ಲೂ ಕೂಡ ಬಡವನಿಗೆ ಅನ್ಯಾಯ ಆಗ್ತಾ ಇದೆ. ಆ ಬಡವರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದರ ಸರಿಪಡಿಸಲಿಕ್ಕೆ ನೀವು ಆದಾಯ ಮಿತಿಯನ್ನು ಹೆಚ್ಚು ಮಾಡಬೇಕು. ನೀವು ರೇಷನ್ ಕಾರ್ಡ್ ಆದಾಯ ನೆಪವೊಡ್ಡಿ ರದ್ದು ಮಾಡಿದ್ರೆ